ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಒಂದ್ ಎರಡು ಹಾಡು ಕೇಳಿದೆ. ಯಾವ್ದು ಗೊತ್ತಾ? ಯಾವ ಹೂವು ಯಾರ ಮೂಡಿಗೋ, ಯಾವ ಒಲವು ಯಾರ ಕಡೆಗೋ, ಅದು. ಇನ್ನೊಂದು, ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಅನುರಾಗ ಪಟ್ಟುವ ಜೊತೆಗೆ ಅನುಬಂಧನೂ ಆಗೋಗ್ಲಿ ಅಂತ ಏನ್ ತಂದ್ಬಿಡ್ತು ಪಾಪ ಮಗು ಕನಕ. ಅವ್ಳು ಯಾವತ್ತು ಬಾವ ಇಂಥದ್ದೊಂದು ಬೇಕು ಅಂತ ಯಾವತ್ತೂ ಕೇಳಿರ್ಲಿಲ್ಲ. ಕೇಳಿದ್ದೆ ಇದೊಂದು. ನಾನ್ ಯಾಕೆ ಬೇಡ ಅಂದ್ಲಿ ಅಂತ ಅನ್ಸ್ಬಿಡ್ತು. ನೋಡ್ದೇನೆ ಶಾಂತಿ, ಸೂರ್ಯ ಅಂದ್ರೆ ಬರೀ ಶಾಖ ಮಾತ್ರ ಅಲ್ಲ, ಬೆಳಕು. ಕತ್ಲನ್ನ ಓಡಿಸೋ ಬೆಳಕು ಕಣೆ. ಬೇಸ್ ಕಣೆ ಸೂರ್ಯ. ವೆರಿ ಗುಡ್. ಒಳ್ಳೆ ಸಮಯಕ್ಕೆ ಒಳ್ಳೆ ನಿರ್ಧಾರ ತಗೊಂಡಿದ್ದೀವಿ ಮಗು. ಹಾಯ್, ಅದೇನ್ ನಿರ್ಧಾರನೋ ಏನೋ. ಮೊದ್ಲೇ ಹಿಂಗೆ ಅಂತ ಹೇಳಿದ್ದೆ ನಾನ್ ನಿಮ್ಮ ಹತ್ರ ಕೆಟ್ಟವನು ಅಂತ ಅನಿಸ್ಕೋತಾನೆ ಇರ್ಲಿಲ್ಲ. ಡಾಡು ಯಾಕೆ ಏನಾಯ್ತು? ಓಡ್ ಹೋಗಿ ಮದ್ವೆ ಆಗಕ್ ಹೇಳು ಕನಕಂಗೆ ಅಂತ ಹೇಳಿದ್ದೆ. ಅದಾದ್ರೂ ಆಗಿದ್ರೆ ಚೆನ್ನಾಗಿರ್ತಿತ್ತು. 120 ಕಿಲೋಮೀಟರ್ ದೂರ ಇಟ್ಬಿಡು ಸಕ್ಕರೆ. ಆ ಮಾತನ್ನ ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಆ ಮನೇಲಿರೋರು ಒಬ್ರು ನನಗೆ ಮೋಸ ಮಾಡೋದಿಲ್ಲ ಅಲ್ವಾ ಮೀನಾ? ನಾನು ಆವತ್ತೇ ಹೇಳಿದ್ದೆ, ನನಗೇಂತಿರೋದು ಅಪ್ಪ ಮೀನಾ. ಅದನ್ನ ಬಿಟ್ರೆ ನನ್ ಮೀನನ್ ಕುಟುಂಬ ಅಂತ. ನಾನ್ ಮೋಸ ಮಾಡಲ್ಲ. ಅಕಸ್ಮಾತ್ ಏನಾದ್ರೂ ಅವ್ರಿಗೆ ಮೋಸ ಬಂದ್ರೆ ನಾನು ಅವತ್ತು ಇರೋದೇ ಇಲ್ಲ ಅಂತ ಹೇಳಿದ್ದೆ. ಎತ್ತಿ ಇದೆಯೋ ಮಾತ್ ಮೇಲೆ ಇಲ್ಲೋ ಜನಪ್ಪ ಇದ್ರು ತಪ್ಪು ಮಾಡೋದು ಅಂದಾಗೆ ಹೇಳೋದೇ ಮಾಡ್ತೋಯ್ತು. ನಾನೇ ಅರುಣ್ ಮನೆಯವ್ರನ್ನ ಮೀನನ್ ಮನೆಗೆ ಬರೋದಕ್ಕೆ ಹೇಳಿದೀನಿ. ನೋಡಪ್ಪ, ಅಧ್ಯಕ್ಷತೆಯಿಂದ ಹಿಡಿದು ಆರಧ್ಯಕ್ಷತೆ ತನಕ ಎಲ್ಲ ನಿಂದೆ ಸಾರಥ್ಯ ಆಗಿರ್ಬೇಕು. ಮಾತು ಕತೆ ಎಲ್ಲ ನಿನ್ನ ಮುಂದೆ, ನಿನ್ನ ಮೂಲಕನೇ ನಡಿಬೇಕು. ಅತ್ತೆ, ತಾಯಿ ಸ್ಥಾನದಲ್ಲಿದ್ದು ನೀವು ಮಾತುಕತೆಗೆ ಬರ್ಬೇಕತ್ತೆ. ಅಯ್ಯೋ, ನನಗ್ ಬಿಟ್ಬಿಡೆ ತಾಯಿ. ನಿನ್ ಮದ್ವೆ ಮಾತುಕತೆಗೆ ಬಂದಾಗ್ಲೇ ಸೆರಗಿನ ತುದಿನ ಮೂಗೊಳಗ್ ತೂರ್ಸ್ಕೊಂಡ್ ಬಂದಿದ್ದೆ ನಾನು. ಅಂತ ಒಳ್ಳೆ ಪ್ರದೇಶ ನಿಮ್ ಮನೆ. ಎಲ್ರು ಮನೇಲಿ ಹಾಲಿಗೆ ಹೆಪ್ಪಾಕಿದ್ರೆ ಇವ್ರ ಮನೆ ಹಿಂದೆ ಜನ ತಿಪ್ಪೆನೇ ಹಾಕ್ಬಿಟ್ಟು ಹೋಗ್ತಾರೆ. ಜೊತೆಗೆ ಪಕ್ಕದಲ್ಲೇ ದನ ಕೊಟ್ಟಿಗೆ ಬೇರೆ. ಮೂಗತ್ತ ಕಾಫಿ ಲೋಟ ಇಟ್ಕೊಂಡು ಪಕ್ಕದ ಮನೆ ಗಜ್ಲದ ವಾಸನೆ ಬರ್ತಾ ಇರತ್ತೆ. ತಮ್ಮವ್ರಿಗೋಸ್ಕರ ಕೆಲವು ತ್ಯಾಗಗಳನ್ನ ಮಾಡ್ಬೇಕಾಗತ್ತೆ ಕಣೆ ಶಾಂತಿ. ತ್ಯಾಗರಾಜರು ನೀವು ತ್ಯಾಗ ಮಾಡೋದ್ರಲ್ಲಿ ನೀವೇ ನೀವು ಮಾಡ್ಕೊಳ್ಳೋದನ್ನ ನೀವೇ ಕಲ್ತ್ಕೊಂಬಿಡಿ. ಮತ್ತೆ ಕಲ್ಸ್ಕೊಳ್ಳೋದು ಬಂತೆ ಕರ್ಮ. ನಿನ್ನ ಮದುವೆ ಆ ದಿನನೇ ನನ್ನ ಸುಖ, ಸಂತೋಷ, ನೆಮ್ಮದಿ ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಟೆ ಶ್ರೀರಂಗಪಟ್ಟಣದಲ್ಲಿ. ಅದೇಕೆ ಅಲ್ಲಿ ಹೋಗ್ಬಿಟ್ರೆ? ತುಂಬಾ ಪಕ್ಕದಲ್ಲಿದೆ. ದೂರ ಕಾಶಿಗೆ ಹೋಗ್ಬೇಕಿತ್ತು. ಬಜೆಟ್ ಪ್ರಾಬ್ಲಮ್. ನಿಮ್ ಹೊಟ್ಟೆಗೆಲ್ಲ ಹಾಕ್ಬೇಕಾಗಿತ್ತಲ್ಲ, ಅದಕ್ಕೆ ಇಲ್ಲಿ ಹತ್ರ ಹುಡುಕೊಂಡೆ. ಹೊರಡಕ್ ಮುಂಚೆ ಕೇಳಿಸ್ಕೊ. ಸಗಣಿ, ಗಂಧ, ತೇರಣೋ ಹೇಳಿದೆಯಲ್ಲ, ಅದೆಲ್ಲೆಲ್ಲೋ ಇರೋದಲ್ಲ. ನೀನು ಮರದೊಳಗೆ ತುಂಬಿಕೊಂಡಿದ್ಯಾ. ನೀನೇ ಗಬ್ಬು ಅಷ್ಟೇ. ಹೋಗು. ಆಯ್ತು ಬಿಡಿ, ಪರವಾಗಿಲ್ಲ. ಸೆಂಟ್ ಹಾಕೊಂಡು ಗಮ ಅಂತ ಮಲ್ಕೋತೀನಿ. ಮೀನಾ, ಅಂತೂ ನಿನ್ನ ಪ್ರಾರ್ಥನೆ ದೇವ್ರಿಗೆ ತಲುಪ್ತು ಬಿಡಮ್ಮ. ದೇವ್ರಿಗೆಲ್ಲ ದೇವ್ರಂತ ಗಂಡಂಗೆ. ಸಂತೋಷ್ ಅವರೇ, ತಗೊಳ್ಳಿ. ನಿಮ್ ಹತ್ರ 1 ಲಕ್ಷ ತಗೊಂಡಿದ್ನಲ್ಲ, ಎಣಿಸ್ಕೊಂಬಿಡಿ. ಪರವಾಗಿಲ್ಲ. ಹಾಗೆ ನೀವು ದುಡ್ಡು ತಗೊಂಡಿದ್ದೀರಾ ಅಂತ ನಿಮ್ ಪೂಜೆಗೆ ಹೇಳ್ಬಿಡಿ. ನನ್ ಪೂಜಾ ಅಂದ್ರೆ ಹೇಗೆ ಸಿಸ್ಟರ್? ಅವ್ರು ನನಗಿಂತ ನಿಮ್ಗೆ ಕ್ಲೋಸ್ ಫ್ರೆಂಡ್ ಅಲ್ವಾ? ಈಗ ಅವಳು ಕಂಪ್ಲೀಟ್ ಆಗಿ ಬದಲಾಗಿದ್ದಾಳೆ ಸಂತೋಷ್ ಅವರೇ. ಸ್ನೇಹಿತೆಯಾಗಿ ಅವಳ ನನ್ನ ಜೊತೆ ತುಂಬಾ ಚೆನ್ನಾಗೇ ಇದ್ಲು. ಆದ್ರೆ ಪ್ರೇಯಸಿ ಆದ್ಮೇಲೆ ತುಂಬಾ ಬದಲಾಗ್ಬಿಟ್ಟಿದ್ದಾಳೆ. ಯಾಕೆ ಸಿಸ್ಟರ್, ನಿಮ್ಮ ಮಧ್ಯೆ ಏನಾದ್ರು ಸಮಸ್ಯೆ ಆಯ್ತಾ? ನಮ್ಮ ಮಧ್ಯೆ ಮಾತ್ರ ಅಲ್ಲ, ಹಣಕಾಸು ಅನ್ನೋದು ಯಾರನ್ನ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಬದಲಾಯಿಸ್ಬಿಡುತ್ತೆ. ಅದೆಲ್ಲ ಬಿಡಿ. ನೀವ್ ದುಡ್ಡು ತಗೊಂಡಿರೋ ವಿಷಯ ಅವಳಿಗೆ ಹೇಳ್ಬಿಡಿ ಪ್ಲೀಸ್. ಸರಿ ಸಿಸ್ಟರ್. ಥ್ಯಾಂಕ್ ಯು. ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದೀರಾ. ಸರಿ ಸಿಸ್ಟರ್, ಬಾಯ್. ಕಲ್ಯಾಣಿ, ಶಾಕೋ ಬಂದಿದೆ ನಿಮ್ಗೆ. ಬ್ಯಾಂಕ್ ಹತ್ರ ಗ್ರಾಹಕರು ಯಾಕೆ ಬರ್ತಾರೆ? ಆ ಕಡೆ ಬಂದು ಮಾತಾಡ್ಸಾಯ್ತೆ. ಅದೇನು ಅಂತ ಹೇಳಿ ಸಾಯ್ತೆ. ಕಲ್ಯಾಣಿ, ನಂದು ಲೈಫ್ ಅಂಡ್ ಡೆತ್ ಸಮಸ್ಯೆ. ಟೈಮಿಗೆ ಸರಿಯಾಗಿ ಟಿನ್ ಬಂದ್ಬಿಟ್ರೆ ನೆಮ್ಮದಿ. ನೆಮ್ಮದಿನ ಸಮಾಧಿ ಮಾಡಿ ಅವಳ ತುಪ್ಪ ಹಾಕೋ. ಸಿಟ್ ಬಂದು ನನಗೆ ಯಾಕೆ ಹಿಂಸೆ ಕೊಡ್ತಿದ್ಯಾ? ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಸ್ವಾಮಿಗಳು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು ಅಂತ ಆಶೀರ್ವಾದ ಮಾಡಿದ್ರು. ಆರೋಗ್ಯ ಚೆನ್ನಾಗಿದೆ, ಅದೇ ಐಶ್ವರ್ಯ ಬೇಕಲ್ವಾ? ಕೊಟ್ಬಿಡು ಕಲ್ಯಾಣಿ. ನಮ್ಮ ಅಂಗಡಿಲಿ ಬೇಕಾದಷ್ಟು ಸ್ಟೀಲ್ ತಟ್ಟೆಗಳಿದಾವೆ, ಅದ್ರಲ್ಲಿ ಒಂದು ಕೊಡ್ತೀನಿ. ರೋಡ್ ಅಲ್ದು ಬಿಡು. ಕಲ್ಯಾಣಿ ಅನ್ನೋದ್ರ ಬದಲು ಅಮ್ಮ ತಾಯಿ ಅಂತಾದ್ರೂ ಕೇಳು, ದುಡ್ಡಾದ್ರೂ ಸಿಗುತ್ತೆ. ಭಿಕ್ಷೆ ಬೇಡ ಅಂತಿದ್ಯಾ? ಈಗ ನೀನ್ ಮಾಡ್ತಿರೋದೇನು? ಇದು ಭಿಕ್ಷೆ ಅಲ್ಲ ಕಲ್ಯಾಣಿ, ನಿನ್ನ ಶ್ರೀರಕ್ಷೆ. ಕಣ್ಸಾಗ್ ಹುಟ್ಟಿದ್ಯಾ, ದುಡ್ದು ಬದುಕೋದಕ್ಕಾಗಲ್ವಾ ನಿನ್ಗೆ? ನಿಷ್ಠೆ ಅಂತ ದುಡಿತಿದ್ದೆ. ನನ್ ಕೆಲ್ಸಕ್ಕೆ ತಂದಾಕಿದ್ದು ನೀನೇ ಅಲ್ವಾ? ನಾನಲ್ವ ಜೋಲ್ಪುರ್ಕ. ಜೋಲ್ ಸುಸಿ ಅಸಹ್ಯ ಬರೋವಾಗ ಮಾಡ್ಕೊಂಡಿದ್ದು ನೀನು. ಅದಕ್ಕೆ ಆ ಓನರ್ ಆಂಟಿ ನಿನ್ನ ಒತ್ತು ಓಡಿಸಿದ್ದು. ಅದಕ್ಕೂ ಕಾರಣ ನೀನೇ. ಈಗ ಯಾಕದೆಲ್ಲ? ನೋಡು, ಈಗಿರೋ ನನ್ ಜೀವನ ನೀನ್ ಕೊಟ್ಟು ಕಾಣಿಕೆ. ಹಾಗೆ ಜೀವನ ನಡೆಸೋಕೆ ದುಡ್ಡು ಕೊಟ್ಬಿಟ್ರೆ ನನ್ನ ಹತ್ರ 1 ರೂಪಾಯಿಯೂ ಇಲ್ಲ. ನೀನು 1 ರೂಪಾಯಿ ಯಾರಿಗ್ ಬೇಕು ಕಲ್ಯಾಣಿ? 10 ಲಕ್ಷ ಕೊಟ್ಬಿಡು. 10 ಲಕ್ಷನ? ಹೌದು. ಮತ್ತೆ ಬಂದು ನಾನೇನು ತೊಂದರೆ ಮಾಡಲ್ಲ. ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್. ಒಂದೇ ಒಂದು ಸಾರಿಗೆ ಎಲ್ಲ ಸಮಸ್ಯೆನೂ ಮುಗಿಸ್ಕೊಂಡ್ಬಿಡೋಣ.
ಏನು ಮಾತಾಡ್ತಿದ್ಯಾ ನೀನು? 10 ಲಕ್ಷ ನೀನ್ ಕೇಳ್ತಿರೋದು 10 ಲಕ್ಷ. ಏನ್ ಹುಡುಗಾಟ ಅನ್ಕೊಂಡಿದ್ಯಾ? ನಾನ್ ಕೊಡಲ್ಲ. ಸರಿ, ಕಷ್ಟಪಟ್ಟು ಸೂರಿ ನಂಬರ್ ತಗೊಂಡಿದ್ದೀನಿ, ಅವ್ನಿಗೆ ಕಾಲ್ ಮಾಡ್ತೀನಿ. ನಿನ್ನ ಬಯೋಡಾಟ ಇಲ್ಲ ಅವ್ನಿಗೆ ಹೇಳ್ತೀನಿ. ಕಾಲ್ ಮಾಡ್ಲಾ? ಮೌನಂ ಸಮ್ಮತಿ ಲಕ್ಷಣ. ಒಪ್ಕೊಂಡಿದ್ಯಾ ಅನ್ಸುತ್ತೆ. ಕಾಲ್ ಮಾಡೇ ಬಿಡ್ತೀನಿ ಬಿಡು. ಬೇಡ ಬೇಡ, ಸ್ವಲ್ಪ ಟೈಮ್ ಕೊಡು. ತುಂಬಾ ದಿನ ಟೈಮಲ್ಲಿ ಆಗಲ್ಲ ಕಲ್ಯಾಣಿ. ನನಗೆ ನಾಳೆ ನಾಡಿದ್ದು ದುಡ್ಡು ಬೇಕು. ವ್ಯವಸ್ಥೆ ಮಾಡಿ ನೀನೇ ಕಾಲ್ ಮಾಡು. ಇಲ್ಲ ನಾನು ಯಾರಿಗೆ ಕಾಲ್ ಮಾಡ್ಬೇಕೋ ಅವ್ರಿಗೆ ಕಾಲ್ ಮಾಡ್ತೀನಿ. ಬರ್ಲಾ ಕಲ್ಯಾಣಿ? ಏನ್ರಿ ಅದು ಸೌಂಡು? ಬಿಸಿಗಳು ಹಿಂಗೆ ಉರುಪ್ಕೊಂಡು ಶಬ್ದ ಮಾಡ್ಕೊಂಡೆ ಕುಡಿಬೇಕು. ಅದು ಹೊಟ್ಟೆ ಒಳಗೆ ತಣ್ಣಗೆ ಇಯ್ಯೋದು. ಆಮೇಲೆ ಕೆಲವರು ಕಣ್ಣನ್ನೇ ಕಾಫಿ ಕುಡಿತಿದಾರೆ, ಬಾಯಲ್ಲಿ ಕುಡಿಬೇಕು ಅಂತ ಗ್ಯಾಪ್ಕ ಮಾಡ್ತಾ ಇದೀನಿ. ಗ್ಯಾಪ್ಕ ಮುದುಡಿದ ತುಟಿಗಳು ಅರಳಿತು. ತುಂಬಾ ಥ್ಯಾಂಕ್ಸ್ ಕಣಪ್ಪ ಸೂರ್ಯ, ನೀನ್ ಮನ್ಸ್ ಮಾಡಿದಕ್ಕೆ ಇವತ್ತು ಈ ಸಂತೋಷ ಸಿಕ್ತಿರೋದು. ನಾವು ಮನ್ಸು ಮಾಡಿದಕ್ಕಲ್ಲ, ಒಬ್ರಿಗೊಬ್ರು ಮನ್ಸು ಕೊಟ್ಟಿದ್ದಕ್ಕೆ. ನೀನು ಕೋಪ ಕಡಿಮೆ ಮಾಡ್ಕೊಂಡಲ್ಲಪ್ಪ. ಕಮ್ಮಿ ಮಾಡ್ಕೋಬೇಕು, ಒಬ್ಬನೊಬ್ರು ಕ್ಷಮಿಸ್ಬೇಕು. ಅದೇ ಜೀವನ ಅಲ್ವಾ ತಾಯಿ? ಸರ್ವಜ್ಞ ಮಹಾಕವಿ ಹೇಳಿದ್ದಾನೆ, ಏನೂ ಮನ್ನಿಸದಿರಲು ಸೀನು ಮನ್ನಿಸಬೇಕು, ಸೀನು ಮನ್ನಿಸದೆ ಹೋಗಿಯಾರೆ ಹೋದಲ್ಲಿ ಹಾನಿಯೇ ಪಕ್ಕು ಸರ್ವಜ್ಞ ಅಂತ ಹೇಳಿದ್ದಾನೆ. ತಾಂಬೂಲ ಸೇವನೆ ಆಗುವಾಗ ಸುಣ್ಣ ಬಾಯಿ ಸುಟ್ಬಿಡ್ತು ಅಂತ ಬಾಯಿಗೆ ಬರೆ ಹಾಕೊಳಕಾಗತ್ತೆ, ಮತ್ತೆ ಸುಣ್ಣ ಹಾಕೋಬಾರ್ದು ಅಷ್ಟೇ. ತಾಂಬೂಲಕ್ಕೆ ವೀಳ್ಯ ಅನ್ನೋದೇ ಸಂಬಂಧ, ಸುಣ್ಣ ಅನ್ನೋದೇ ಮನಸ್ತಾಪ. ಚೆನ್ನಾಗಿ ಹೇಳಿದ್ರಿ ಅಣ್ಣ. ನಮ್ಮ ಮನೆಗೆ ಆಧಾರ ಸ್ತಂಭ ಅಂದ್ರೇನೆ ಇವ್ರು. ನನ್ ಮಗಳು ಮೀರಾ ಇವತ್ತಿಷ್ಟು ಸುಖವಾಗಿ ಬಾಳ್ತಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಅವತ್ತು ಇವ್ರು ತಗೊಂಡಿರೋ ಒಂದು ದೊಡ್ಡ ನಿರ್ಧಾರನೇ. ಅಮ್ಮ ತಾಯಿ, ಹುಡುಗ ಹುಡುಗಿ ಮದುವೆ ಮಾತುಕತೆಗೆ ಬಂದಿರೋದಮ್ಮ, ನನ್ನ ಹೊಗಳೋ ಸಮಾರಂಭ ಅಲ್ಲಮ್ಮ ಇದು. ಇರ್ಲಿ ಬಿಡುತ್ತಂದ್ರೆ ನೀನು ಆಂಜನೇಯ ಹತ್ರ ಹೋಗ್ಬಿಟ್ಟು ನೀನು ವೀರ ಶೂರ ಅಂತೆಲ್ಲ ಉಳ್ತಾ ಇದ್ರೆ ತನ್ನ ಶಕ್ತಿ ಗೊತ್ತಾಗತ್ತಂತೆ. ಹಾಗೆ ಒಳ್ಳೆಯವರು ಒಳ್ಳೆತನ ಎಲ್ಲಾ ಕಡೆ ಟ್ಯಾಮ್ ಟ್ಯಾಮ್ ಮಾಡ್ತಾ ಇರ್ಬೇಕು. ಯಾಕೇಳು ಅದನ್ನ ಕೇಳಾದ್ರೂ 4 ಜನ ಒಳ್ಳೆಯವರಾಗ್ತಾರೇನೋ ಅನ್ನೋ ಉದ್ದೇಶದಲ್ಲಿ ಅಷ್ಟೇ. ಬೇಡಪ್ಪ ಬೇಡಕ್ಕಂದ, ಅದು ಈ ಸಮಯಕ್ಕಲ್ಲ. ಅರುಣ್, ಒಬ್ಬರೊಬ್ರು ಚೆನ್ನಾಗಿ ಇಷ್ಟಪಟ್ಟಿದ್ದೀರಾ, ಹಾಗಾಗಿ ಹುಡುಗಿನಿಗೆ ಒಪ್ಪಿಗೆ ಆಯ್ತಾ ಅಂತ ಕೇಳೋ ಪ್ರಮೇಯನೇ ಇಲ್ಲ ನಮ್ಗೆ. ಇನ್ನು ಮುಂದಿನ ಮಾತುಕತೆ, ಮದುವೆ ಹೇಗಾಗ್ಬೇಕು, ನಿಮ್ಮ ಆಸೆಗಳೇನು ಅಂತ ಹೇಳ್ಬಿಟ್ರೆ ಎಲ್ಲಾನು ಅಮ್ಮನೇ ಹೇಳ್ತಾರೆ ಸರ್. ಮಹಾಲಕ್ಷ್ಮಿ ಅಂತ ಸೊಸೆ ಮನೆಗ್ ಬರುವಾಗ ಕಂಡೀಷನ್ಸ್ ಹಾಕೋಕ್ಕಾಗತ್ತಾರ ಇದೆ. ಇವಳನ್ನ ನೋಡಿದ ದಿನಾನೇ ಅನ್ಕೊಂಡೆ ನನ್ ಮನೆಗ್ ಸೊಸೆ ಆಗ್ ಬರೋಳು ಹೀಗೆ ಇರ್ಬೇಕು ಅಂತ. ಆ ದೇವ್ರ ಅನುಗ್ರಹ ಇಂಥ ಸೊಸೆ ಸಿಗ್ತಾ ಇರೋದು. ಈ ಮನೇಲಿ ಕರೆದ ಸಂಸ್ಕಾರ ಆ ಮನೆನ ಚೆನ್ನಾಗಿ ನಡ್ಸ್ಕೊಂಡು ಹೋಗುತ್ತೆ ತಾಯಿ. ಇರ್ಲಿ. ಕುಸುಮಮ್ಮ, ಮದುವೆನ ನೀವು ಹೇಗ್ ಮಾಡ್ಕೊಡ್ಬೇಕು ಅಂತ ನೀವ್ ಅಂದ್ಕೊಂಡಿದ್ದೀರಿ, ಅದನ್ನ ಸ್ವಲ್ಪ ಹೇಳ್ಬಿಡಿ ಅಮ್ಮ. ನಮ್ಮ ಮನೆ ನಿರ್ಧಾರ ಮೀನಾ ಮತ್ತೆ ಅಳಿಯಂದ್ರಿಗೆ ಬಿಟ್ಟಿದ್ದು. ಅವ್ರು ಏನ್ ತೀರ್ಮಾನ ತಗೋತಾರೋ ಹಾಗೆ ಆಗ್ಲಿ. ದೇವಸ್ಥಾನದಲ್ಲಿ ಮಾತಾಡಿದೀನಿ. ಅಲ್ಲಿ ಲಕ್ಷಣವಾಗಿ ತಾಳಿ ಶಾಸ್ತ್ರ ಆದ್ರೆ ಇಂಥ ನಿರ್ಧಾರಗಳನ್ನೆಲ್ಲ ದೂಸರ ಮಾತಾಡದೆ ದೂರ ಇಟ್ಬಿಡ್ಬೇಕು. ಎಲ್ರು ಒಂದೊಂದು ಸರಿ ಮದುವೆ ಆಗೋದು, ಏನ್ 2 ಸರಿ ಮದುವೆ ಆಗ್ತಾರ ಅಲ್ವಾ ಕನಕ? ಅಂತ ಮದ್ವೆನೆಲ್ಲ ಸಿಂಪಲ್ ಆಗಿ ಮಾಡ್ಬಿಡಕ್ಕಾಗತ್ತಾ? ಹೇಳಿ, ಒಳ್ಳೆ ಛತ್ರ ನೋಡ್ತೀನಿ. ಎಷ್ಟೇ ಜನ ಬಂದ್ರು ಏನು ಕೊರತೆ ಹಿಂದಿರೋ ಹಾಗೆ ಮದುವೆ ಮಾಡ್ಕೊಡ್ತೀನಿ. ನಮ್ ಕಡೆ ಎಲ್ಲ ಹಬ್ಬ ಅಂದ್ರೆ ಒಂದ್ 40-50 ಜನ ಸೇರ್ಬೋದು ಅಷ್ಟೇನಪ್ಪ. ಆಗ್ಬೋದು. ಬಂದವ್ರನ್ನೆಲ್ಲ ಮನೆಯವರಾಗಿ ನೋಡ್ಕೋತೀವಿ. ಬೇರೆ ಏನಾದ್ರು ಕಂಡೀಷನ್ಗಳಿದ್ಯಾ? ಏನು ಇಲ್ಲಪ್ಪ. ಇದೆ. ಏನಪ್ಪ ಮಗು ಅದು? ಸರ್, ಅದು ಯಾರು ಇದನ್ನ ಪರ್ಸನಲ್ ಆಗಿ ತಗೋಬೇಡಿ. ನನ್ ಮದ್ವೆಗೆ ಐಆರ್ ಆಫೀಸರ್ಸ್ ಎಲ್ಲ ತುಂಬಾ ಜನ ಬರ್ತಾರೆ. ಮರ್ಯಾದೆ ತುಂಬಾನೇ ಮುಖ್ಯ. ಸೊ ಅಲ್ಲಿ ಯಾರು ಕುಡ್ಕೊಂಡ್ ಬರ್ಬಾರ್ದು. ಮದುವೆಗೆ ಬಂದವ್ರ ಕಂಡೀಷನ್ ಚೆನ್ನಾಗಿರ್ಬೇಕು ಅನ್ನೋದು ಹುಡುಗರ ಕಂಡೀಷನ್. ಚೆನ್ನಾಗಿದೆ. ಈ ಡಾಕ್ಟರ್ ಮದುವೆ ಆಗುವಾಗ ನನ್ನ ಮದುವೆಗೆ ಈ BP ಶುಗರ್ ಇರೋರು ಬರ್ಲೇಬಾರ್ದು ಅನ್ನೋ ಹಾಗಿದೆ. ಚೆನ್ನಾಗಿದೆ. ಸೂರ್ಯ, ಇನ್ನೇನಪ್ಪ ಮದುವೆ ಬಂದವ್ರನ್ನೆಲ್ಲ ನೀವು ಕೊಟ್ಟಿದ್ದೀರಾ ಅಂತ ಕೇಳಕ್ಕಾಗತ್ತಾ? ಸರಿ, ಒಂದ್ ಕೆಲಸ ಮಾಡ್ಲಿ, ಹೆಂಗೋ ಸಾಹೇಬ್ರ ಹತ್ರ BP ಇರುತ್ತಲ್ಲ, ಅವತ್ತು ಒಂದಿನಕ್ಕೆ ಅದ್ರ ಬಾಡಿಗೆ ಕೊಟ್ಬಿಡ್ಲಿ, ಬಂದವ್ರಿಗೆಲ್ಲ ಬಾಯಿಗೆ ಇಟ್ಬಿಡ್ತೀನಿ. ಹಾಗೆಲ್ಲ ಮಾಡಕ್ಕಾಗತ್ತೇನೆ? ಅವ್ರು ಯಾರ ಬಗ್ಗೆ ಹೇಳ್ತಾ ಇದ್ರೆ ನಂಗೆ ಚೆನ್ನಾಗ್ ಗೊತ್ತಪ್ಪ. ರೀ, ಹಾಗೆಲ್ಲ ಏನಂದ್ರೆ ಅದನ್ನ ಯೋಚನೆ ಮಾಡ್ಬಿಡಿ, ಸುಮ್ಮನೆ ಇರ್ರಿ. ಅರುಣ್, ನಾನ್ ನಿನಗ್ ಮಾತು ಕೊಡ್ತೀನಪ್ಪ. ನಿನ್ನ ಮದುವೆಗೆ ನೀನ್ ಹೇಳೋ ವ್ಯಕ್ತಿ ಹುಡ್ಕೊಂಡ್ಬರಲ್ಲ. ಅದ್ ಯಾವ ರೀತಿ ಗಲಾಟೆನೂ ಆಗಲ್ಲ, ಅವಮಾನನೂ ಆಗಲ್ಲ. ಬಾಕಿ ಏನಾದ್ರು ಇದೆಯೇನಪ್ಪ? ಏನೂ ಇಲ್ಲ ಸರ್. ಆದಷ್ಟು ಬೇಗ ನನ್ ಸೊಸೆನ ನನ್ ಮನೆಗ್ ಕಳ್ಸೋ ಏರ್ಪಾಡ್ ಮಾಡ್ಕೊಡಿ. ಆಯ್ತು, ದಿನ ಗೊತ್ತು ಮಾಡಿ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ. ಹಾಗಿದ್ರೆ ತಾಂಬೂಲ ಬದಲಾಯಿಸ್ಕೋಬೋದಾರ ಇದೆ? ಆಗ್ಲಿ. ಕುಸುಮಮ್ಮ, ಬನ್ನಿ. ಅಯ್ಯೋ, ನೀವಿರುವಾಗ ನಾನ್ ಯಾಕೆ? ಆಗತ್ತೆ, ಬನ್ನಿ. ನೀವು ಮಾಡೋರಂತೆ ಬನ್ನಿ. ಕನಕ, ಬಾಮ್ಮ, ಫೋಟೋ ನಿಲ್ಕು. ದೂರ ಮಾಡ್ಕೊಂಡಾಗ ಹತ್ರ ಆದ್ರಿ, ಇವಾಗ ಹತ್ರ ಆಗಿ ಅಂತಂದ್ರೆ ದೂರ ನಿಂತಿದ್ದೀರಾ. ಹತ್ರ ನಿಂತ್ಕೊಳ್ಳಿ, ಅಂಟಾಕೊಂಡು. ಸೂರ್ಯ ಅವರೇ, ನೀವು ಬನ್ನಿ. ಸೂರ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಸರಿಮ್ಮ, ನಾವಿನ್ ಹೊರಡ್ತೀವಿ. ರಾಯ್ದೆ, ಬರ್ತೀವಿ. ಅಂತೂ ಇಂತೂ ದೊಡ್ಡ ಜವಾಬ್ದಾರಿನ ಹೆಗಲಿಗೆ ಹಾಕೊಂಡಿದೀವಿ. ಈಗ ಸುಳ್ಳಿತವಾಗಿ ಕೆಳಗಿಳಿಸ್ಬೇಕು ಅಷ್ಟೇ ಅಂತ ನಾವೆಲ್ಲ ನೋಡ್ಕೋತೀವಿ ಬಿಡಪ್ಪ. ಕುಸುಮಮ್ಮ, ಮದುವೆಗೆ ಅಂತ ಸಾಲ ಎಲ್ಲ ತುಂಬಾ ಮಾಡ್ಕೊಳಕ್ ಹೋಗ್ಬೇಡಿ. ನಾವೆಲ್ಲ ಜೊತೆಗೆ ಇರ್ತೀವಿ, ಕೈಲಾದ ಸಹಾಯ ಮಾಡ್ತೀವಿ. ಅದೇ ಅಣ್ಣ ನಮಗ್ ಧೈರ್ಯ. ಸರಿ ಕಣಮ್ಮ,
ನಾನು ಹೋಗಿ ಬರ್ತೀನಿ ಅಂತೂ ಇಂತೂ ನೀನಾ ಮರಿ ಯುದ್ಧ ಗೆದ್ಬಿಟ್ರು. ನಮ್ಮ ಅಣ್ಣ ಮನ್ಸು ಬದಲಾಯಿಸನಲ್ಲ, ಅದೇ ದೊಡ್ಡ ವಿಷಯ. ನಾನೇನೋ ಅಕಸ್ಮಾತ್ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಯಾವ ಸೆಲೆಬ್ರಿಟಿನೂ ಕರೆಯಲ್ಲ, ನಮ್ ನೀನಾ ಮರಿ ಕೈಲೇ ಇನಾಗ್ರೇಷನ್ ಮಾಡಿಸ್ತೀನಿ. ಅದೇ ನೀನು ಕೈ ಮುಗಿದ್ ಬಿಡ್ತೀನಿ, ಬೇಕಾದ್ರೆ ಕಾಲು ಬಿಟ್ಬಿಡ್ತೀನಿ. ರೆಸ್ಟೋರೆಂಟ್ ಓಪನ್ ಮಾಡೋ ವಿಷಯ ಒಂದು ಬಿಟ್ಬಿಡೆ. ಹಾಗಂತ ಜೀವನ ಪರ್ಯಂತ ನೀನು ಹೀಗೆ ಇಟ್ಬಿಡ್ತೀಯಾ? ಓದ್ನೇ ಆಗ್ಬೇಕು ರವಿ ನೀನು. ಸರಿ ಶ್ರುತಿ, ನೀನು ಡಬ್ಬಿಂಗ್ ಮಾಡ್ತೀಯಲ್ವಾ, ನಿನಗ್ ಸಂಬಂಧಪಟ್ಟಂಗೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ ಆಯ್ತಾ. ಮೋಸ್ಟ್ ಆಫ್ ದೆಮ್ ಯಾಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಲ್ಲ ಹೇಳು? ಯಾಕಂದ್ರೆ ಅವ್ರ ಹತ್ರ ದುಡ್ಡಿರಲ್ಲ ಅದಕ್ಕೆ. ಯಾವಾಗ ದುಡ್ಡಿನ ವಿಷಯ ಬರುತ್ತೋ ಅವಾಗ ಕ್ರಿಯೇಟಿವಿಟಿ ವರ್ಕ್ ಆಗಲ್ಲ. ಇಲ್ಲೂ ಹಾಗೇನೆ, ಕೆಲಸ ಮಾಡೋದ್ ಬಿಟ್ಟು ಓನರ್ ಆಗ್ಬೇಕು ಅನ್ಕೊಂಡ್ರೆ ಕೆಲ್ಸದ ಮೇಲೆ ಶ್ರದ್ಧೆ ಇರಲ್ಲ. ಓ ತಂದೆ, ನೀನ್ ಇದೇ ಕೆಲ್ಸ ನಾನು ಓಪನ್ ಮಾಡೋ ರೆಸ್ಟೋರೆಂಟ್ ಅಲ್ಲೂ ಮಾಡ್ಬೋದಪ್ಪ. ಓಕೆ ಫೈನ್, ನಾನೇನ ಡಿಸ್ಟರ್ಬ್ ಮಾಡಲ್ಲ, ನಾನು ರೆಸ್ಟೋರೆಂಟ್ ಬಗ್ಗೆ ಮಾತಾಡೋದು ಇಲ್ಲ. ವಾವ್, ಏನಿದು ಸಡನ್ ಡಿಸಿಷನ್? ಎನಿವೇಸ್ ಐ ಆಮ್ ಹ್ಯಾಪಿ, ಥ್ಯಾಂಕ್ ಯು. ಜಾಸ್ತಿ ಖುಷಿ ಪಡ್ಬೇಡಕ್ಕಂದ, ನಮ್ ಕನ್ಕನ್ ಮದ್ವೆ ಆಗ್ತಿದ್ಯಲ್ಲ ಅದಕ್ಕೋಸ್ಕರ ನಾನ್ ಮೀನಾ ಮರಿಗೆ ಸಹಾಯ ಮಾಡ್ತಾ ಇದ್ದೀನಿ ಕೆಲ್ಸದಲ್ಲಿ. ಸೊ ಮದ್ವೆ ಆಗೋವರೆಗೂ ಅಷ್ಟೇ ನಾನ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡಲ್ಲ. ಅಲ್ಪ ವಿರಾಮ, ಸದ್ಯಕ್ಕೆ ಬಚಾವದೆ, ಅಷ್ಟು ಸಾಕು. ಅಂದ್ರೆ ನಾವು ಕನ್ಕನ್ ಮದ್ವೆಗೆ ಏನ್ ಕೊಡೋಣ? ಫುಲ್ ಊಟ ತಿಂಡಿ ಜವಾಬ್ದಾರಿ ಎಲ್ಲ ನಾನ್ ನೋಡ್ಕೊಂತೀನಿ. ಅಯ್ಯೋ ರಾಮ, ಎಲ್ ನೋಡಿದ್ರು ನೀನು ಸೌಟ್ ಹಿಡ್ಕೊಳ್ಳೋದೇ ಕೆಲಸ ಮಾಡ್ತೀನಿ ಅಂತೆಲ್ಲ. ಬೇಡ ಬೇಡ, ಅದೆಲ್ಲ ಬೇಡ ಈಗ. ಶ್ರುತಿ, ಅದೇ ಕಡೆ ನನ್ ಸ್ಪೆಷಾಲಿಟಿ. ಅಯ್ಯೋ ಬೇಕಾಗಿಲ್ಲ ಮಾರಾಯ, ಅದಕ್ಕೇನಾದ್ರು ಬೇರೆ ಉಪಾಯ ನೋಡ್ತೀನಿ ನಾನು. ಏನದು? ಬಾ ಹೇಳ್ತೀನಿ. ಎಲ್ಲಿಗೆ? ಅಯ್ಯೋ ಬಾ ಹೇಳ್ತೀನಿ. ಮಾಡ್ಬಿಟ್ರು. ಮೀನಾ, ಮೀನಾ ಬಂದೆ ಮಾವ. ಹೇಳಿ ಮಾವ. ತಗೋಕಂದ, ತಗೋಬೈನ. ಏನ್ ಮಾವ ಇದು? ತಗೊಂಡ್ ನೋಡು. ಮಾವ ದುಡ್ಡಿದೆ. ಮಾವ ದುಡ್ಡು ಯಾಕೆ? ಕನಕನ ಮದುವೆ ಇರ್ವೇನಮ್ಮ, ಅದಕ್ಕೆ 1 ಲಕ್ಷ ತಗೊಂಬ. 1 ಲಕ್ಷನ? ಲಕ್ಷದ 1 ರೂಪಾಯಿ ನನ್ ಕೈಲಿ ಸದ್ಯಕ್ಕೆ ಇಷ್ಟೇ ಆಗೋದು. ಲಕ್ಷದ 1 ರೂಪಾಯಿ ತಗೊಳಮ್ಮ. ಸದ್ಯಕ್ಕೆ ಅಂದ್ರೆ ಇನ್ನು ದಾನ ಮಾಡೋದಿದ್ಯೋ? ಅಯ್ಯೋ, ಯಾವಾಗ ಮದ್ವೆಗೆ ನೀನ್ ಯಾಕೆ ಲಕ್ಷ ಲಕ್ಷ ದುಡ್ಡು ಕೊಡ್ಬೇಕು? 50 ಪೈಸೆ ಕವರ್ ನಲ್ಲಿ 150 ರೂಪಾಯಿ ದುಡ್ಡು ಇಟ್ಬಿಟ್ಟು 200 ರೂಪಾಯಿ ತಿನ್ಬಿಟ್ಟು ಮನೆಗೆ ಬಂದು ಕೈ ತೊಳ್ಕೋಬೇಕು ಅಷ್ಟೇ. ನಮ್ಮನೆ ಮದ್ವೆ ಕಡೆ ಶಾಂತಿ ಇದು. ಗುರ್ತು ಪರಿಚಯ ಇರೋರು ಗುರ್ತು ಪರಿಚಯ ಅಷ್ಟೇ, ಗುರ್ತಿನ ಚೀಟಿ ಅಲ್ಲ ಅವರು. ನೀವೇನ್ರಿ ನೀವು? ಬೇಡ ಮಾವ, ನಾವೇನೋ ಪ್ರಯತ್ನ ಮಾಡ್ಕೊಂತೀವಿ. ಸುಮ್ನೆ ನಮ್ಮಿಂದ ನಿಮಗ್ ಬೇಜಾರ್ ಬೇಡ. ವಾಹನದಲ್ಲಿ ಯಾರ ಮಾಡುವವನು ಹಾರನ್ನಿಗೆ ಹೆದರ್ಗೋಡ ಇರ್ತಯ್ಯ, ಆ ರೀತಿ ಕಣಮ್ಮ ಇದು. ಹೊಡ್ಕೋತಿರುತ್ತೆ ಹಾರನ್ನು, ಯಾರನ್ನು ಧೈರ್ಯ ಮಾಡ್ಬಾರ್ದು. ಎರಡಕ್ಕೋ ಬರಕ್ಕೋ ಸುಮ್ನೆ ಹೋಗ್ತಾ ಇರ್ಬೇಕು. ನೀನ್ ಇಟ್ಕೋತಾ ಇದ್ದ, ನೀನ್ ಇಟ್ಕೋ. 30 ವರ್ಷದಿಂದ ಕವಳ ಬೇಸಾಕ್ದವಳಿಗೆ ಕವಡೆ ಕಾಸ್ ಕಿಮ್ಮತ್ತು ಇಲ್ದಂಗ ಆಗೋಯ್ತು ಈ ಮನೆ. ತಪ್ಪೇನಿದೆ ಬಿಡಮ್ಮ. ಕನಕನ್ ಮದ್ವೆಗೆ ಅಡ್ಗೆ ಮಾಡೋ ಪ್ರಿಪರೇಷನ್ ಎಲ್ಲ ನಂದೆ, ಅಡ್ಗೆ ಮಾಡೋ ಟೀಮು ನಂದೆ. ಅಮ್ಮ ಮೀನಮ್ಮ, ಮದ್ವೆ ಮಾತುಕತೆ ನಿಮ್ ಮುಖಾಂತರನೇ ಆಗ್ಬೇಕು ಅಂತ ಹೇಳಿ ಈಗ ಮದ್ವೆನೇ ನಮ್ಮನೆಯವ್ರ ಕೈಲೇ ಮಾಡಿಸ್ಕೊತಿದ್ಯಲ್ಲಮ್ಮ ನೀನು. ಇಂಥ ಕ್ರಿಮಿನಲ್ ಐಡಿಯಾ ಮಾಡೋದ್ರಲ್ಲಿ ನಮ್ಗೂ ನೆಕ್ಸ್ಟ್ ನೀನು. ನಾನು ನಿಮ್ ಹತ್ರ ಕಣ್ಣೀರ್ ಹಾಕೊಂಡು ಸಹಾಯ ಕೇಳ್ದೆ, ಅದು 1 ಲಕ್ಷ ಕೊಡಕ್ಕಾಗ್ದಿರ ಈಗ ನೀವು ಕನಕನ್ ಮದ್ವೆಗೆ 25 ಗ್ರಾಮ್ ಚಿನ್ನ ಹಾಕ್ತಿದ್ದೀರಾ. ಅದನ್ನೇನಿದೆ? ಏನಿದೆ ಅಂದ್ರೆ ನನಗ್ ಸಹಾಯ ಮಾಡಕ್ಕಾಗಲ್ವಾ ನಿಮ್ಗೆ? ಏನಾಯ್ತು ದುಡ್ಡು ವಿಷಯ? ನನಗೆ ನಾಳೆ ದುಡ್ಡು ಬೇಕೇ ಬೇಕು. ಇಲ್ಲ ವಿಷಯ ನಿನ್ ಗಂಡಂದಲ್ಲ, ಸೂರ್ಯನ್ ಹೇಳ್ತೀನಿ ಅಂತ ಹೇಳಿದೀನಿ.